ಆವತ್ತು RPCಯಲ್ಲಿ ಅಷ್ಟು ಹಣ ಕಳ್ಕೊಂಡೆ. ಇವತ್ತು ಆನ್ಲೈನ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಅಂತ ಸೇರಿ ಇಲ್ಲೂ ಹಣ ಕಳ್ಕೊಂಡೆ. ನನಗನಿಸ್ತಿದೆ ನನ್ನ ಜಾತಕದಲ್ಲೇ ಏನೋ ಸಮಸ್ಯೆ ಇದೆ. ಸಮಸ್ಯೆ ಇರುವುದು ನಿಮ್ಮ ಜಾತಕದಲ್ಲ, ಸಮಸ್ಯೆ ಇರುವುದು ನಿಮ್ಮಲ್ಲಿ. ಸಮಸ್ಯೆ ಇರುವುದು ನಿಮ್ಮ ಆಲೋಚನೆಯಲ್ಲಿ. ಸಮಸ್ಯೆ ಇರುವುದು ಅತಿ ವೇಗವಾಗಿ ಹಣ ಗಳಿಸಬೇಕೆನ್ನುವ ನಿಮ್ಮ ದುರಾಸೆಯಲ್ಲಿ. ಸ್ನೇಹಿತರೆ, ದಿನ ಬೆಳಗಾದರೆ ಸಾಕು ನಮಗೆ 10 ಮೆಸೇಜ್ಗಳು 10 ಕರೆಗಳು ಬರ್ತವೆ. ನಮ್ಮ ವಾಟ್ಸಪ್ ಗ್ರೂಪಿಗೆ ಸೇರಿ ಪಾರ್ಟ್ ಟೈಮ್ ಜಾಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಸೇರಿ ಪಾರ್ಟ್ ಟೈಮ್ ಜಾಬ್ ಮಾಡಿ, KYC ಹೇಳಿ, OTP ಹೇಳಿ, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳಿಗೆ 5 ಟೈಮ್ಸ್ ಸಂಪಾದಿಸಿಕೊಡ್ತೇವೆ ಇತ್ಯಾದಿ. ಇವೆಲ್ಲ ಸತ್ಯಕ್ಕೆ ದೂರವಾದವುಗಳು. ನಾವು TV ಚಾನೆಲ್ಗಳಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೇವೆ. ಈ ಥರ ಮೋಸ ಹೋದವರು ತುಂಬ ಮಂದಿ ಇದ್ದಾರೆ. ಮೋಸ ಹೋದವರಲ್ಲಿ 10 ಜನ ಕಂಪ್ಲೇಂಟ್ ಮಾಡಿದರೆ 1000 ಜನ ಮೋಸ ಹೋದದ್ದು ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಇದರಿಂದಾಗಿಯೇ ಇಂತಹ ಮೋಸ ಮಾಡುವವರ ಸಂಖ್ಯೆ ಇನ್ನಷ್ಟು ಜಾಸ್ತಿಯಾಗಿದೆ. ಸ್ನೇಹಿತರೆ, ತಾವು ಮೋಸ ಹೋಗಿದ್ರೆ ಮುಂದೆ ಬನ್ನಿ, ಕಂಪ್ಲೇಂಟ್ ಮಾಡಿ. ಈ ಕಂಪ್ಲೇಂಟ್ ಮಾಡಿದ ತಕ್ಷಣ ತಾವು ಕಳೆದುಕೊಂಡ ಹಣ ತಮಗೆ ವಾಪಸ್ ಸಿಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲದಿದ್ದರೂ 10 ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಜನ ಇಂತಹ ಮೋಸದ ಜಾಲಕ್ಕೆ ಹೋಗುವುದು ತಪ್ತದೆ. ಸ್ನೇಹಿತರೆ, ಯಾವುದೇ ಕರೆಗಳನ್ನು ಸ್ವೀಕರಿಸುವಾಗ, ಯಾವುದೇ ಮೆಸೇಜ್ಗಳಿಗೆ ಉತ್ತರಿಸುವಾಗ ಜಾಗರೂಕರಾಗಿರಿ. ದಯವಿಟ್ಟು ತಮ್ಮ ಫೋನ್ನಲ್ಲಿ DND ಅಂದರೆ ಡು ನಾಟ್ ಡಿಸ್ಟರ್ಬ್ ಅನ್ನು ಆಕ್ಟಿವೇಟ್ ಮಾಡಿ. ಆನ್ಲೈನ್ ಮೋಸಕ್ಕೆ ಬಲಿಯಾಗದಿರಿ. ಧನ್ಯವಾದಗಳು. ಇಶ್ಯೂಡ್ ಆನ್ ಪಬ್ಲಿಕ್ ಇಂಟ್ರೆಸ್ಟ್.